ರಾಯಚೂರು ಜಿಲ್ಲೆಯಲ್ಲೂ ಕೂಡ ಕಳೆದ 3-4 ದಿನಗಳಿಂದ ಸುರಿತಾ ಇರುವಂತಹ ಮಳೆಯ ಪರಿಣಾಮ ನಾನಾ ಸಮಸ್ಯೆಗಳಾಗಿದೆ. ನಗರದ ಅನೇಕ ರಸ್ತೆಗಳು ಹಾಳಾಗಿದ್ದು ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಮುಖ್ಯ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳ ನಿರ್ಮಾಣ ಆಗಿದೆ. ಗುಂಡಿಗಳಲ್ಲಿ ನೀರು ತುಂಬಿದ್ದು ಜನ ರಸ್ತೆಯಲ್ಲಿ ಓಡಾಡೋಕೆ ಹೆದರುವ ಪರಿಸ್ಥಿತಿ ಇದೆ. ನಗರದ 80 ಫೀಟ್ ರೋಡ್, ಯಕ್ಲಾಸಪುರ ರಸ್ತೆ, ರೈಲ್ವೆ ಅಂಡರ್ಪಾಸ್ ಸೇರಿದಂತೆ ಹಲವು ಕಡೆ ರಸ್ತೆಗಳು ಹಾಳಾಗಿದ್ದು ಜನ, ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಮಳೆ ಇನ್ನೂ ಮುಂದುವರೆದಿದ್ದು ನಗರವಾಸಿಗಳು ರಸ್ತೆಯಲ್ಲಿ ಗುಂಡಿ ತಪ್ಪಿಸಿಕೊಂಡು ಓಡಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಸರ್, ದಿನ ಈ ರೋಡ್ಗೊಂದು 2-3 ಬೀಳಕತ್ತಾರ. ಯಾರು ನಗರಸಭೆ ಹಚ್ಕೇವಲ್ರು, ಶಾಸಕರು ಹಚ್ಕೇವಲ್ರು, ಯಾರು ಹಚ್ಕೇವಲ್ರು. ಬರೀ ಓಟ್ ಬಂದಾಗಂದೆ ಓಣ್ಯಾಗ ಬಂದಾಗ 2 ಕೈ ಎತ್ತಿ ನಮಸ್ಕಾರ ಮಾಡ್ತಾರೆ. ಇಲ್ಲಿ ಸಾರ್ವಜನಿಕರ ಕಷ್ಟಗಳು ಆಲಿಸೋರು ಯಾರೂ ಇಲ್ಲ. ಅಲ್ಲಂತೂ ಪೂರ ದೊಡ್ಡ ದೊಡ್ಡ ಗಾಡಿ ಚಂಬರ್ ಹೊಡೆದ ಹೋಗತ್ತೇವ. 80 ಫೀಟ್ ರೋಡ್ ಅಂತಾರೆ. ಬಿಲ್ ಆಗಿಲ್ಲ, ಅದಾಗಿಲ್ಲ, ಏನೋ ಮೂರಾಮ್ ಹಾಕಕ್ಕೆ ಏನಾಗಿದೆ ಸರ್ ಇವ್ರಿಗೆ, ಗೌರ್ಮೆಂಟಿಗೆ, ಈ ಮುನ್ಸಿಪಾಲ್ಟಿ ಅವರಿಗೆ ಯಾರು ಕೇಳೋರಿಲ್ಲ. ಯಾರನ್ನು ಕೇಳಿದ್ರೆ ಆಯ್ತು, ಅವ್ರು ಯಾರನ್ನು ಪ್ರೆಸ್ ಮೀಟ್ ಮಾಡಿದ್ರೆ ಅವ್ರಿಗೆ ಕೈ ಮಾಡ್ತಾರೆ, ಸರಿ ಮಾಡಿ ಕಳಿಸಿಬಿಡ್ತಾರೆ. ಹಿಂಗೆ ಆಗಿದೆ ರಾಯಚೂರದು. 3 ಪೀರಿಯಡ್ ಆಯಿತು. ಧಾರವಾಡ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಮಳೆಯ ಅಬ್ಬರ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮ ಜಿಲ್ಲೆಯಲ್ಲಿ ಸಾಕಷ್ಟು ಅವಘಡಗಳು ಒಂದಾದ ನಂತರ ಒಂದು ಸೃಷ್ಟಿಯಾಗ್ತಾ ಇದೆ. ಸತತ ಮಳೆಗೆ ಮನೆಗಳು ಕೂಡ ಕುಸಿದು ಬೀಳುವಂತಹ ಹಂತವನ್ನು ತಲುಪ್ತಾ ಇದೆ. ಕೆಲವು ಕಡೆ ಕುಸಿದು ಬಿದ್ದಿದೆ ಕೂಡ. ಮಳೆಯಿಂದ ಮನೆಯನ್ನೇ ರಕ್ಷಣೆ ಮಾಡಿಕೊಳ್ಬೇಕಾದ ಸ್ಥಿತಿ ಇದೆ. ಕುಂದಗೋಳ, ಹುಬ್ಬಳ್ಳಿ ಗ್ರಾಮೀಣ ತಾಲೂಕಿನ ಕುಂಡೇನಗೊಟ್ಟಿ, ಬೆನಕನಹಳ್ಳಿ, ಬಂಡಿವಾಡ, ಮಂಟೂರಿನ ಗ್ರಾಮಸ್ಥರಿಗೆ ಮಳೆರಾಯ ಶಾಪ ಆಗಿದ್ದಾನೆ. ಮಣ್ಣಿನ ಮನೆಯ ಗೋಡೆಗಳು, ಮೇಲ್ಚಾವಣಿ ಸೋರ್ತಾ ಇದೆ. ಮನೆಗಳಿಗೆ ಬೃಹತ್ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿ ರಕ್ಷಿಸಲಾಗ್ತಾ ಇದೆ.